ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಒಂದು ಸಿಂಪಲ್ ಆಗಿರೋವಂಥ ಈಸಿಯಾಗಿ ಇನ್ಸ್ಟ್ಯಾಂಟಾಗಿ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿ ತೋರಿಸ್ತೀನಿ. ಸೊ ಇವಾಗ ನೀವು ನೋಡ್ತಿರ್ಬೋದು, ಏನಿದು ಮಸಾಲೆ ದೋಸೆ ಥರ ಇದೆಯಲ್ಲ ಅಂತ. ಸೊ ಇದು ನಾರ್ಮಲ್ ಮಸಾಲೆ ದೋಸೆ ಅಲ್ಲ. ಸೊ ಒಂದು ಹೆಸರು ಬೇಳೆಯಿಂದ ಮಾಡಿರೋವಂಥ ದೋಸೆ ಇನ್ಸ್ಟ್ಯಾಂಟಾಗಿ ತುಂಬಾ ಟೇಸ್ಟಾಗಿ ನೀವು ಯಾವಾಗ ಬೇಕಾದರೂ ಮಾಡ್ಕೋಬೋದು. ಮಾರ್ನಿಂಗ್ ಲಂಚ್ ಬಾಕ್ಸ್ ಕೂಡ ಹಾಕ್ಬೋದು ಇದನ್ನು. ಸೊ ಈಸಿಯಾಗಿ ಬೇಗ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳೋ ಅಂಥ ಒಂದು ರೆಸಿಪಿ. ಸೊ ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮಗೆ ಈ ರೆಸಿಪಿ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಪಟಾಪಟ್ ಅಂತ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ. ನಾನಿವಾಗ ಒಂದೇ ಒಂದು ಕಪ್ಪಷ್ಟು ನಾನು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಾವು ಇಂಗ್ರೀಡಿಯೆಂಟ್ಸು ತುಂಬಾ ಕಡಿಮೆ, ಸೊ ಈಸಿಯಾಗಿ ಮಾಡ್ಕೊಳ್ಬೋದು. 1 ಕಪ್ ಹೆಸರು ಬೇಳೆನ ನಾನು ನೀಟಾಗಿ ತೊಳೆದ್ಬಿಟ್ಟು 10ರಿಂದ 15 ನಿಮಿಷ ನಾನು ನೆನಲಿಕ್ಕೆ ಬಿಟ್ಬಿಡ್ತೀನಿ. ಸೊ 10ರಿಂದ 15 ನಿಮಿಷ ಇದು ನೆನೆಸಿದ್ರೆ ಸಾಕು. 15 ನಿಮಿಷ ನೆನೆಸಿದ್ರೆ ಮತ್ತು 5 ನಿಮಿಷ ಇದಕ್ಕೆ ಟೈಮ್ ಆಗುವಂಥದ್ದು. ಸೊ ಇವಾಗ ನೋಡಿ 15 ನಿಮಿಷ ಆಗಿದೆ. ನಾನು ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೆ ಫುಲ್ ಅದು ಕಟ್ ಆಗುತ್ತೆ. ಸೊ ಅಲ್ಲಿವರೆಗೂ ಇದನ್ನು ನೆನೆಸಿದ್ರೆ ಸಾಕು. ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಯಾವ ಕಪ್ಪಲ್ಲಿ ಹೆಸರು ಬೇಳೆ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. 1 ಕಪ್ ಹೆಸರು ಬೇಳೆಗೆ 1 ಕಪ್ ತೆಂಗಿನಕಾಯಿ ಮತ್ತು 1 ಇಂಚಷ್ಟು ಹಸಿ ಶುಂಠಿ, 2 ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು, ಮತ್ತು 1 ಸ್ಪೂನ್ ಜೀರಿಗೆ. ಸೊ 1 ಸ್ಪೂನ್ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾನು 1 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನಾವು ದೋಸೆಗೆ ಹೇಗೆ ರುಬ್ಕೋತೀವಿ, ಎಷ್ಟು ಕನ್ಸಿಸ್ಟೆನ್ಸಿಲಿ ಇರಬೇಕು ಅಷ್ಟಿದ್ರೆ ಸಾಕು. ಸೊ ತುಂಬ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ. ಸೊ ಇಷ್ಟಿದ್ರೆ ಸಾಕು ನೋಡಿ. ಇವಾಗ ನಾನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಒಂದು 6ರಿಂದ 7 ದೋಸೆ ಆಗುತ್ತೆ. ಸೊ ಇವಾಗ ನೀವು ನೋಡ್ತಿರ್ಬೋದು ಅದು ಯಾವ ಕನ್ಸಿಸ್ಟೆನ್ಸಿಲಿದೆ ಅಂತೇಳಿ. ಸೇಮ್ ದೋಸೆ ಬ್ಯಾಟರ್ ಯಾವ ರೀತಿ ಮಾಡ್ತೀವಿ ಅಷ್ಟೇ ಇರಬೇಕು. ಸೊ ಇವಾಗ ಫಟಾಫಟ್ ಅಂತ ಅದಕ್ಕೆ ತೆಂಗಿನಕಾಯಿ ಚಟ್ನಿ ಯಾವ ಥರ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ನಾನು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಕಡಲೆ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 3ರಿಂದ 4 ಒಣಗಿದ ಮೆಣಸಿನಕಾಯಿ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕಿ ರುಬ್ಕೊಂಬರೋಣ. ಸೊ ಚಟ್ನಿ ಬಂದು ನಮಗೆ ಯಾವ ಥರ ಬೇಕು ಆ ಥರ ಮಾಡ್ಕೋಬೋದು, ಬಟ್ ಇದು ತುಂಬ ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ ದೋಸೆ ಹಿಟ್ಟು ಕೂಡ ರೆಡಿ ಆಗಿದೆ. ಇದು ನಾವು ರುಬ್ಕೊಂಡಿದ ತಕ್ಷಣ ಬೇಗನೆ ಮಾಡ್ಕೊಂಬಿಡ್ಬೋದು. ಇದೇನು ನೆನೆಸೋ ಅಂಥ ಅವಶ್ಯಕತೆ ಇಲ್ಲ. ಮತ್ತು ಇನ್ನೊಂದು, ಇದಕ್ಕೆ ಯಾವುದೇ ರೀತಿಯಾದ ಹಿಟ್ಟು ಬೇಡ, ಏನು ಬೇಡ. ಸೊ ಇದನ್ನು ಹಾಗೇ ನಾವು ಈ ರೀತಿ ತವಾ ಕಾಯಕ್ಕೆ ಇಟ್ಬಿಟ್ಟು ನಾರ್ಮಲ್ ನಾವು ದೋಸೆ ಹೇಗೆ ಹಾಕ್ತೀವಿ ಆ ಥರ ಹಾಕಬೇಕು. ಸೊ ಇದು ತಳ ಕೂಡ ಹಿಡಿಯಲ್ಲ ಮತ್ತು ಅಂಚಲ್ಲಿ ಕೂಡ ಇಟ್ಕೊಳ್ಳೋದಿಲ್ಲ. ನಮಗಿದಕ್ಕೆ ಯಾವುದೇ ರೀತಿಯಾದ ಅಕ್ಕಿ ಹಿಟ್ಟು ಬೇಡ, ಅಥವಾ ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಯಾವ ಹಿಟ್ಟು ಯೂಸ್ ಮಾಡ್ದಲೆ ಬರೀ ಹೆಸರು ಬೇಳೆಲೆ ಮಾಡುವಂಥ ದೋಸೆ ಇದು. ಸೊ ಇವಾಗ ನಾನು 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೋಬೋದು. ನಾನು ಇವಾಗ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡ್ತೀನಿ. ನಾರ್ಮಲ್ ನಾವು ದೋಸೆ ಹೆಂಗೆ ಮಾಡ್ತೀವಿ ಇನ್ನು ಅದೇ ಥರನೇ ಮಾಡ್ಕೊಳ್ಳೋ ಅಂಥದ್ದು. ಹೆಸರು ಬೇಳೆ ಅಂದರೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇದು ಹೆಲ್ದಿ ಆಗಿರೋವಂಥ ದೋಸೆ, ಮತ್ತು ಇದರಲ್ಲಿ ತುಂಬ ಪ್ರೋಟೀನ್ ಇರುತ್ತೆ. ಸೊ ತುಂಬ ಅಂದರೆ ತುಂಬಾ ಒಳ್ಳೆಯದು. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಕೂಡ ತಿನ್ಬೋದು ಇದನ್ನು. ನಾರ್ಮಲ್ ದೋಸೆಯಲ್ಲಿ ಆದರೆ ನಾವು ಉದ್ದಿನಬೇಳೆ ಹಾಕಿರ್ತೀವಿ, ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಇರೋವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಇದಕ್ಕೆ ನಾವೇನು ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ತಿನ್ಬೋದು. ಯಾವುದೇ ರೀತಿಯಾದ ಹೆಲ್ತ್ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ಇದಕ್ಕೆ ಯಾವುದೇ ರೀತಿಯಾದ ಉದ್ದಿನಬೇಳೆ ಆಗಲಿ, ಸೋಡಾ ಪುಡಿ ಆಗಲಿ, ಈನೋ ಪುಡಿ ಯಾವುದನ್ನು ಕೂಡ ಯೂಸ್ ಮಾಡಿಲ್ಲ. ಜಸ್ಟ್ ಒಂದು ಉಪ್ಪು ಒಂದು ಹಾಕಿರೋದಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಹಾಕಿಲ್ಲ. ಸೊ ನೋಡಿ, ನೀವು ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ. ತುಂಬ ಕ್ರಿಸ್ಪಿಯಾಗಿರುತ್ತೆ. ಬಿಸಿ ಇರುವಾಗಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದ್ಸರಿ ಟ್ರೈ ಮಾಡಿ. ಇದಕ್ಕೆ ನೀವು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡು ಮಾಡ್ಕೋಬೋದು, ಬಟ್ ಅಕ್ಕಿ ಹಿಟ್ಟು ಹಾಕಿಲ್ಲ ಅಂದರೂ ಕೂಡ ನೋಡಿ ಈ ರೀತಿ ಬರ್ತಾ ಇದೆ ದೋಸೆ. ಸೊ ಬಿಸಿ ಇದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ತಣ್ಣಗಾದ್ಮೇಲೆ ಸ್ವಲ್ಪ ತಿನ್ನಲಿಕ್ಕೆ ಬೇಜಾರು ಅನಿಸುತ್ತೆ. ಸೊ ಬಿಸಿ ಇರುವಾಗ ತುಂಬಾ ಚೆನ್ನಾಗಿರುತ್ತೆ. ಟೈಮು ಕೂಡ ಸೇವ್ ಆಗುತ್ತೆ. ನಮಗೇನಾದರೂ ಟೈಮ್ ಇರಲ್ಲ ಅಥವಾ ನಮಗೆ
ಟೈಮ್ ಆಗಿದೆ, ಇವಾಗ ನಾವು ಏನು ಮಾಡೋದಪ್ಪ ಅಂತ ಯೋಚನೆ ಮಾಡುವಾಗ ಸೊ ಈ ರೀತಿ ನಾವು ಏನಾದರೂ ಮಾಡ್ಕೊಂಡು ತಿನ್ಬೋದು. ಹೆಲ್ತ್ಗೂ ತುಂಬಾ ಒಳ್ಳೆಯದು. ಚಿಕ್ಕ ಮಕ್ಕಳಿಂದ ನಾವು ಇದನ್ನು ತಿನ್ನಿಸ್ಬೋದು. 1 ಇಯರ್ ಮಕ್ಕಳಿಗೂ ಕೂಡ ನಾವು ಇದನ್ನು ತಿನ್ನಿಸ್ಬೋದು ಹೆಸರುಬೇಳೆ. ಏಕೆಂದರೆ ಹೆಸರುಬೇಳೆ ತುಂಬಾ ಒಳ್ಳೆಯದಲ್ವ, ಹಾಗಾಗಿ ಎಲ್ಲರೂ ಕೂಡ ತಿನ್ನುವಂಥ ದೋಸೆನೇ ಇದು. ಸೊ ಇವಾಗ ನಾನು 2ನೇ ದೋಸೆ ಕೂಡ ಹಾಕಿದ್ದೀನಿ. ನಮಗೆ ಎಷ್ಟು ರೋಸ್ಟ್ ಬೇಕು ನಾವು ಅಷ್ಟು ಮಾಡ್ಕೋಬೋದು. ಸೊ ಆ ಥರ ಬರುತ್ತೆ. ನಮ್ಮದೇನು ಅಂದರೆ ಹಂಚು ಸ್ವಲ್ಪ ಸೈಡಲ್ಲಿ ತಳ ಹಿಡಿಯುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಹಿಡಿತಾ ಇದೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ, ಆರಾಮಾಗಿ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನಾವು ದೋಸೆ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು. ಇದು ತುಂಬ ನೀರು ಥರನೂ ಮಾಡ್ಕೊಳ್ಳೋದೇನು ಅವಶ್ಯಕತೆ ಇರೋದಿಲ್ಲ. ಸೊ ಇವಾಗ ನಾನು 3ನೇದು ಕೂಡ ದೋಸೆ ಹಾಕಿದ್ದೀನಿ. ಇದಕ್ಕೆ ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು ಸರ್ವಿಂಗ್ ಪ್ಲೇಟ್ ಕೂಡ ಹಾಕ್ಕೊಂಡಿದ್ದೀನಿ. ನಾನು ಇವಾಗ ಅದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಹಾಕ್ಕೊಂಡಿದ್ದೀನಿ. ಇವಾಗ ದೋಸೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಇದು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಬರೀ ಒಂದು 15 ನಿಮಿಷ ನಾವು ಹೆಸರು ಬೇಳೆನ ನೆನೆಸ್ಬಿಟ್ರೆ ಸಾಕು. ಆ ಕಡೆ ಒಂದು 5 ನಿಮಿಷ ನಾವು ಇದನ್ನು ಮಾಡಿಕೊಡ್ಲಿಕ್ಕೆ ಒಂದು 20 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ. 15 ನಿಮಿಷ ಮಾಡಿ ನಾವು ಏನು ಅಂದರೆ 15 ನಿಮಿಷ ನಾವು ನೆನೆಯಲಿಕ್ಕೆ ಬಿಟ್ಟು ಬೇರೆ ಏನಾದರೂ ಕೆಲಸ ಮಾಡ್ತಾ ಇರ್ಬೋದು. ಆ ಥರ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಸೊ ನಾನು ಫುಲ್ಲು ಮುದ್ರಿ ನೋಡ್ತಾ ಇದ್ದೀನಿ, ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ. ಮತ್ತು ನಾನು ಹಾಗೆ ಪೀಸ್ ಮಾಡ್ತಾ ಇದ್ದೀನಿ. ತುಂಬ ಸ್ಮೂತಾಗಿ ಬರುತ್ತೆ ಇದು. ನಾವು ಕೈಲಿ ಹಿಂಗೆ ಎಳೆದಿದ ತಕ್ಷಣ ಅದು ಕಟ್ ಆಗಿಬಿಡುತ್ತೆ, ಅಷ್ಟು ಸ್ಮೂತಾಗಿರುತ್ತೆ. ಸೊ ತುಂಬ ಚೆನ್ನಾಗಿ ನೀವು ನೋಡ್ತಾ ಇರ್ಬೋದು ಯಾವ ಥರ ಸೇಮ್ ಅದು ಮಸಾಲೆ ದೋಸೆ ಥರನೇ ಕಾಣಿಸ್ತಾ ಇದೆ ಅಂತ. ಸೊ ಈ ರೆಸಿಪಿ ನಾನು ಯಾಕೆ 3 ದೋಸೆ ಹಾಕಿ ತೋರಿಸ್ತೆ ಅಂದರೆ, ಕೆಲವೊಬ್ಬರು ಬರೀ ಹೆಸರು ಬೇಳೆಲಿ ಬರಲ್ಲ, ಹಿಟ್ಟು ಹಾಕಬೇಕು ಅಂತ ಹೇಳ್ತಾರೆ. ಸೊ ಬರೀ ಹೆಸರು ಬೇಳೆಲಿ ನಾನು 3 ದೋಸೆ ಇವಾಗ ತುಂಬ ಸಿಂಪಲ್ಲಾಗಿ ಮಾಡಿ ಹಾಕಿದ್ದೀನಿ. ಸೊ ಖಂಡಿತ ಈ ವಿಡಿಯೋ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇವತ್ತು ನಾನು ಯಾವುದೇ ವ್ಲಾಗ್ ಹಾಕಿಲ್ಲ, ಸೊ ರೆಸಿಪಿ ಹಾಕಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಸೊ ಈ ವಿಡಿಯೋನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.